ಗುರುದೇವ, ನಿಮ್ಮ ಮಾಯಾ ಜಾಲದಂತೆ ಆ ಹರಿಶ್ಚಂದ್ರ ಗೋಪಾಲನು ನಮ್ಮ ಆಶ್ರಮದ ಪಕ್ಕದಲ್ಲಿಯೇ ಬಿಡಾರ ಹೋಗಿದ್ದಾನೆ. ಇನ್ನೇಟಿಗಳನ್ನ ತೋರಿಸಿ ನಿಮ್ಮ ಪ್ರಭಾವವನ್ನು ಆ ಗೋಪಾಲನಿಗೆ. ಶಿಷ್ಯನೇ, ನನ್ನ ಮಾಯೆಯ ಮಂತ್ರವು ಸಾಮಾನ್ಯವಲ್ಲ. ನನ್ನ ಮಾಯೆಯ ಮಂತ್ರವಿಂದ ನನ್ನ ಮಾಯೆಯಿಂದ ನಿರ್ಮಿತವಾದ ಕಾಡ ಹಂದಿಯು ಹರಿಶ್ಚಂದ್ರ ಭೂಪಾಲನನ್ನು ವಂಚಿಸಿ ನನ್ನ ಇಚ್ಛಿತ ಸ್ಥಳಕ್ಕೆ ತಂದು ತಲುಪಿಸಿತು. ಇನ್ನು ಅವಲೋಕಿಸು ನನ್ನ ಮುಂದಿನ ತಂತ್ರವನ್ನು. ಓಂ ಭವತಿ ಪ್ರತ್ಯಕ್ಷಂ ಭವತು. ಓಂ ಭವತಿ ಪ್ರತ್ಯಕ್ಷಂ ಭಾರ್ಯ ಪ್ರತ್ಯಕ್ಷಂ ಭವತು. ಆಹಾ ಗುರುದೇವ, ಶಿಷ್ಯನೇ, ದೊಡ್ಡವನಪ್ಪ ನೀನು ಗುಡ್ಡದಂತವನು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಆಹಾ, ಎಂತ ಸುಂದರ ಹೆಣ್ಣುಗಳು, ಎಂತ ಸುಂದರ ಹೆಣ್ಣುಗಳು. ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ. ಶತಪುತ್ರ ಭವ. ನಮ್ಮನ್ನು ನಿರ್ಮಿಸಿದ ಕಾರಣವೇನು? ಆಜ್ಞೆಯಾಗು, ಆಜ್ಞೆ ಕೊಂಚ ತಾಳಿ ಹೀಗೇಕೆ ಗಡಿಬಿಡಿ ಮಾಡುವರಿ? ಹೇಳರಲ್ಲಿ ಹುಟ್ಟಿದವರಂತೆ ನೀವೇನೋ ಸೌಂದರ್ಯತೆಯರೇನೋ ನಿಜ, ಆದರೆ ಆ ಕಾರ್ಯವು ಅಷ್ಟೊಂದು ಸುಲಭವಲ್ಲ. ಗುರುದೇವ, ಇವರು ಲಾವಣ್ಯವತಿರೇನೋ ನಿಜ, ಆದರೆ ಹರಿಶ್ಚಂದ್ರನನ್ನು ಸೋಲಿಸುವಷ್ಟು ಕಲಾ ನೈಪುಣ್ಯತೆ ಇವರಲ್ಲಾದರೂ ಹೇರಿದೆ. ನೀವು ಚಿಂತೆಯಿಲ್ಲ, ಯಾಕೆಂದರೆ ನಮ್ಮ ಈ ಕಲಾ ನೃತ್ಯ ನೈಪುಣ್ಯದಿಂದ ಕಪ್ಪು ಕಂಠೆಯ ಕೇಸರವೇ ಕಾಮನ ಕೇಳಿಯಾಗಿ ಪರಿಣಮಿಸುವುದು. ಅಂದಾಗ ಹುಲುಮನುಜನ ವೈರಾಗ್ಯವೇ ಎಷ್ಟರ ಮಾತು. ಹಗಣಗೆತ್ತೀರಿ, ಇಲ್ಲಿ ಕೇಳಿ. ಹರಿಶ್ಚಂದ್ರನನ್ನು ನಿಮ್ಮ ಜಾಲದಲ್ಲಿ ಬೀಳಿಸಿಕೊಳ್ಳುವುದು ಅಷ್ಟೊಂದು ಸುಲಭ ಸಂಗತಿಯಲ್ಲ. ಅದಕ್ಕೆ ದಿವ್ಯ ಕಲಾ ನೈಪುಣ್ಯವೂ ಬೇಕು. ಆಮೇಲೆ ಅವಮಾನ ಹೊಂದಿ ಅವಕಳೆಯಿಂದ ಚಪ್ಪಾಳೆ ಬಾರಿಸುತ್ತಾ ಬರಬೇಕಾಗಿತ್ತು. ಇಲ್ಲಿ ಮೊದಲೊಂದು ಸಾರಿ ಗುರುಗಳ ಸಮ್ಮುಖದಲ್ಲಿ ತೋರಿಸಿ ನಿಮ್ಮ ಚಮತ್ಕಾರವನ್ನ, ಆಮೇಲೆ ನೋಡಿದರಾಯಿತು. ಹೀಗೆ ಬಾ, ತಂದೆಯವರ ಮುಂದೆ ನಮ್ಮ ಕಲಾ ನೈಪುಣ್ಯವನ್ನು ಪ್ರದರ್ಶಿಸಿ ಅವರ ಆಶೀರ್ವಾದ ಪಡೆದು ಮುಂದಿನ ಕಾರ್ಯಕ್ಕೆ ಅಣಿಯೋಣ. ತುಂಬಿ ಬಂದ ಪ್ರಾಯವಮ್ಮ
ಓ ಎಂತ ಕಲಾತ್ಮಕವಾದ ಕಲೆಯನ್ನು ತೋರಿದಿರಿ. ಇನ್ನೇನು ಆ ಗುರುರಾಜನು ನಿಮ್ಮ ಗುರುರಾಜರ ಜಾಲದಲ್ಲಿ ಬಿದ್ದು ಒದ್ದಾಡುವುದು ಖಂಡಿತ. ಗುರುದೇವ, ಇವಳಂತೂ ಸೊಗಸಾಗಿ ಕುಣಿದಳು. ನಮ್ಮ ಕಾರ್ಯ ಮೊದಲನ್ನು ತಿಳಿ ಹೇಳಿ. ಈ ಕ್ಷಣದಲ್ಲಿ ಹೊರಟು. ಈ ಕ್ಷಣದಲ್ಲಿ ಹೊರಡುವನೆಂದ್ರೆ ಅದು ಅಷ್ಟು ಸುಲಭ ಅಲ್ಲ ಗುರುದೇವ. ನನ್ನದೊಂದು ಸೂಕ್ತ ವಿಚಾರ. ಅದೇನು? ಇವರಲ್ಲಿ ಓರ್ವಳನ್ನೇ ಮಾತ್ರ ಆ ಹರಿಶ್ಚಂದ್ರನ ಬಳಿಯಲ್ಲಿ ಕಳಿಸಿದರೆ ಸಾಕು. ನಮ್ಮ ಕಾರ್ಯವನ್ನು ಪೂರೈಸಿಕೊಂಡು ಬರೋಳು. ಆದರೆ ಅವಳನ್ನು ನಮ್ಮ ಆಶ್ರಮಕ್ಕೆ ಕಳಿಸಿಬಿಡಿ. ಆಶ್ರಮಕ್ಕೆ ತಕ್ಕೋ? ಅಯ್ಯೋ ಗುರುದೇವ, ಆಶ್ರಮದಲ್ಲಿರುವ ವಿದ್ಯಾರ್ಥಿಗಳ ಮನೋರಂಜನೆಗಾಗಿ ಗುರುದೇವ. ತೂ ಅವಿವೇಕಿ, ನಿನ್ನಲ್ಲಿ ಕೂಡ ಸ್ತ್ರೀ ಯಾವವು ಆವರಿಸಿದೆ. ಅಯ್ಯೋ ಈಗಲೇ ನಿನಗೆ ಶಾಪ ಕೊಟ್ಟು. ಅಯ್ಯೋ ಗುರುದೇವ, ಗುರುದೇವ, ನನಗೆ ಶಾಪ ಕೊಡಬೇಡಿ. ಅಯ್ಯೋ ದೇವ, ನನ್ನಂತ ಬಾಲ ಬ್ರಾಹ್ಮಣನಿಗೆ ಶ್ರೀವ್ಯಾಮೋಹವೇ ಶಾಂತಂ ಪಾಪಂ ಶಾಂತಂ ಪಾಪ. ಗುರುದೇವ, ನಾನು ಇವಳನ್ನು ಇಲ್ಲೇ ಇರಲಿ ಹೇಳಿದ್ರು ಆಶ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಓದಿ ಓದಿ ಬೇಜಾರಾಗಿರುತ್ತಾರೆ. ಅವರ ಮನೋರಂಜನೆಗಾಗಿ ಹೊರತು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಗುರುದೇವ. ಪರೋಪಕಾರ್ಥಂ ಇವರೇವರ ಶರೀರಂ ಎಲ್ಲ ಶುಭಾಷಿತವನ್ನು ನಾನು ಮನದಟ್ಟು ಮಾಡಿಕೊಂಡಿದ್ದೇನೆ ಗುರುದೇವ. ಛೀ ಕೋಸುವೆ, ಬಾಯಿ ಮುಚ್ಚು. ರೂಪವತಿಯರೇ, ನಿಮ್ಮನ್ನು ನಿರ್ಮಿಸಿದ ಕಾರಣವೇನೆಂದರೆ ಅಯೋಧ್ಯ ರಾಜ್ಯವನ್ನು ಆಳುವ ಹರಿಶ್ಚಂದ್ರ ಭೂಪಾಲನು ಬೇಟೆಯಾಡುತ್ತಾ ನಮ್ಮ ಆಶ್ರಮದ ಸಮೀಪ ಬಂದು ಬಿಡಾರ ಮಾಡಿದರು. ನೀವು ಆತನ ಬಳಿಗೆ ಹೋಗಿ ಅವನಿಗೆ ನಿಮ್ಮ ಕಲಾ ನೈಪುಣ್ಯವನ್ನು ತೋರಿಸಿ ಅವನನ್ನು ಮೆಚ್ಚಿಸಿ ಕೊಡಲಿಕ್ಕೆ ಬಾರದನ್ನು ಅವನಲ್ಲಿ ಯಾಚಿಸಿ ಅವನನ್ನು ಸತ್ಯ ಭ್ರಷ್ಟನನ್ನಾಗಿ ಮಾಡಬೇಕು. ಹೀಗೆ ಇದಕ್ಕೆ ನಿಮ್ಮನ್ನು ನಿರ್ಮಿಸಿದ ಕಾರಣವೂ ಇದೆ. ಕನ್ಯೆಯರೇ, ನಡೆಯಿರಿ. ಸಂದೇಹವೇ ಗುರುದೇವ. ನಕ್ಷತ್ರಿಕ, ನನಗೂ ಅಪ್ಪಣೆ ಕೊಟ್ಟರೆ ಇವರ ಜೊತೆಯಲ್ಲೇ ಹೋಗುತ್ತಿದ್ದೆ. ಆದರೆ ಆದರೆ ಆ ರಾಜನು ಹೇಗೆ ಸತ್ಯಭ್ರಷ್ಟರಾಗುತ್ತಿಲ್ಲವೋ ಎಂದು ನಾನು ನೋಡುತ್ತಿದ್ದೆ. ಅಯ್ಯೋ ಅಯ್ಯೋ, ಏನು ಮಾಡುವುದು? ಇವರ ಬಳಿಯಲ್ಲಿ ಹೋದರೆ ಇನ್ನೊಂದಾವರ್ತಿ ಆದರೂ ಅವರ ನಯನವರವಾದ ನೃತ್ಯವನ್ನು ನೋಡಬೇಕಾದ ನನ್ನ ನಯನಗಳು ಒಬ್ಬವನ್ನಾದರೂ ಮಾಡುತ್ತಿದ್ದವು. ಅಯ್ಯೋ ಅಯ್ಯೋ ಛೆ. ಗುರುದೇವ, ಆ ರಾಜನು ಹೇಗೆ ಸತ್ಯಭ್ರಷ್ಟನಾಗುವುದಿಲ್ಲವೋ ಎಂದು ನಾನು ನೋಡುತ್ತಿದ್ದೆ. ಒಂದು ವೇಳೆ ಅವನು ಸತ್ಯಭ್ರಷ್ಟನಾಗುತ್ತಿದ್ದರೆ ಅವನ ಕಿವಿಯನ್ನು ಹಿಡಿದ ಹೇಳಬೇಕಂತಿದ್ದೆ. ಬೇಡ, ಅವರೀರ್ವರೇ ಹೋಗಲಿ. ಅಯ್ಯೋ ಅಯ್ಯೋ ಅಯ್ಯೋ.